ನಮಸ್ಕಾರ ಪ್ರಿಯ ವೀಕ್ಷಕರೇ, ಶಿವಚಕ್ರವರ್ತಿ ನ್ಯೂಸ್ಗೆ ಸ್ವಾಗತ. ರಾಜ್ಯ ಸರ್ಕಾರ ಕೈಗಾರಿಕೆಗಳ ಹೆಸರಿನಲ್ಲಿ ರೈತರ ಫಲವತ್ತಾದ ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳುತ್ತಿರುವುದನ್ನು ಖಂಡಿಸಿ ರಾಜ್ಯಾದ್ಯಂತ ರೈತರ ಹೋರಾಟ ತೀವ್ರಗೊಳಿಸಲು ಮುಂದಾಗಿದ್ದಾರೆ. 81 ದಿನಗಳ ಧರಣಿ ಹಾಗೂ ಹೋರಾಟದ ಅಂಗವಾಗಿ ವಿಧಾನಸೌಧ ಮುತ್ತಿಗೆ ಹಾಕುವುದಾಗಿ ರೈತ ಮುಖಂಡ ರೆಡ್ಡಿಹಳ್ಳಿ ವೀರಣ್ಣ ಎಚ್ಚರಿಕೆ ನೀಡಿದ್ದಾರೆ. ಚಳ್ಳಕೆರೆ ನಗರದ ಪ್ರವಾಸಿ ಮಂದಿರದಲ್ಲಿ ಕರ್ನಾಟಕ ರೈತ ಸಂಘ ಹಾಗೂ ಹಸಿರು ಸೇನೆ ಮತ್ತು ಕೆಆರ್ಎಸ್ ಪಕ್ಷದ ಸಂಯುಕ್ತ ಆಶ್ರಯದಲ್ಲಿ ನಡೆದ ಸಭೆಯಲ್ಲಿ ರೈತ ಮುಖಂಡ ರೆಡ್ಡಿಹಳ್ಳಿ ವೀರಣ್ಣ ಮಾತನಾಡಿದರು. ರಾಜ್ಯ ಸರ್ಕಾರ ಕೈಗಾರಿಕಾ ಅಭಿವೃದ್ಧಿಯ ಹೆಸರಿನಲ್ಲಿ ರೈತರ ಭೂಮಿಯನ್ನು ಕಬಳಿಸುತ್ತಿದೆ ಎಂದು ಆರೋಪಿಸಿದ ಅವರು, ಕಳೆದ 20 ವರ್ಷಗಳಲ್ಲಿ ಲಕ್ಷಾಂತರ ಎಕರೆ ಭೂಮಿಯನ್ನು ಸ್ವಾಧೀನಪಡಿಸಿಕೊಂಡಿದ್ದರೂ ಕೇವಲ 20% ಭೂಮಿ ಮಾತ್ರ ಕೈಗಾರಿಕೆಗಳಿಗೆ ಬಳಕೆಯಾಗಿದೆ. ಶಿಡ್ಲಘಟ್ಟ ತಾಲೂಕಿನ ಜಂಗಮನಕೋಟೆ ಹೋಬಳಿಯ 13 ಗ್ರಾಮಗಳ ಒಟ್ಟು 2823 ಎಕರೆ ಫಲವತ್ತಾದ ಕೃಷಿ ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳಲಾಗಿದೆ. ಈ ಭೂಮಿಗಳಲ್ಲಿ ಹೂ, ಹಣ್ಣು, ತೆಂಗು, ಅಡಿಕೆ, ರೇಷ್ಮೆ, ತರಕಾರಿ ಸೇರಿದಂತೆ ವಿವಿಧ ಬೆಳೆಗಳನ್ನು ಬೆಳೆಯಲಾಗುತ್ತಿದ್ದು, ಇಂತಹ ಕೃಷಿಯೋಗ್ಯ ಭೂಮಿಯನ್ನು ಕಸಿದುಕೊಳ್ಳುವುದು ರೈತರಿಗೆ ಅನ್ಯಾಯವಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಈ ಕುರಿತು ಜಿಲ್ಲಾ ಉಸ್ತುವಾರಿ ಸಚಿವರ ಗಮನಕ್ಕೂ ತರಲಾಗಿದ್ದು, ನಿರಂತರ ಹೋರಾಟ ನಡೆಸಿದರೂ ರೈತರ ಜಮೀನುಗಳನ್ನು ವಶಪಡಿಸಿಕೊಳ್ಳುವ ಕಾರ್ಯ ಮುಂದುವರೆದಿದೆ ಎಂದು ಆರೋಪಿಸಿದರು. ಕೃಷಿಗೆ ಯೋಗ್ಯವಲ್ಲದ ಭೂಮಿಯನ್ನು ಮಾತ್ರ ಸರ್ಕಾರ ಬಳಸಿಕೊಳ್ಳಬೇಕು. ಆದರೆ ಸರ್ಕಾರ ಉದ್ಯಮಿಗಳ ಅನುಕೂಲಕ್ಕಾಗಿ ಹಾಗೂ ರಿಯಲ್ ಎಸ್ಟೇಟ್ ಉದ್ದೇಶಗಳಿಗೆ ರೈತರ ಭೂಮಿಯನ್ನು ಬಳಸಿಕೊಳ್ಳುತ್ತಿರುವುದು ಖಂಡನೀಯ ಎಂದು ಹೇಳಿದರು. 2013ರ ಭೂ ಸ್ವಾಧೀನ ಕಾಯ್ದೆಯನ್ನು ಮುಂದುವರಿಸಿ ಅದಕ್ಕೆ ತರಲಾಗಿರುವ ತಿದ್ದುಪಡಿಗಳನ್ನು ಹಿಂಪಡೆಯಬೇಕು, ರೈತರನ್ನು ಭಯಮುಕ್ತರನ್ನಾಗಿಸಬೇಕು ಎಂದು ಆಗ್ರಹಿಸಿದ ಅವರು, ಸರ್ಕಾರ ತನ್ನ ಭೀತಿ ಬದಲಿಸಿದರೆ ರಾಜ್ಯಾದ್ಯಂತ ಸಾವಿರಾರು ರೈತರು ಬೈಕ್ಗಳು, ವಾಹನಗಳೊಂದಿಗೆ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುವ ಎಚ್ಚರಿಕೆ ನೀಡಿದರು. ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ತಿಪ್ಪೇಸ್ವಾಮಿ, ಸಣ್ಣಪಾಲಯ್ಯ, ಕೆಆರ್ಎಸ್ ಪಕ್ಷದ ಮಹೇಶ್, ಮಾರುತಿ, ಆಂಜನೇಯ, ರಾಜಣ್ಣ ಸೇರಿದಂತೆ ಹಲವಾರು ರೈತ ಮುಖಂಡರು ಹಾಗೂ ಪಕ್ಷದ ಕಾರ್ಯಕರ್ತರು ಉಪಸ್ಥಿತರಿದ್ದರು. ವರದಿ ಶಿವಚಕ್ರ ನ್ಯೂಸ್, ಚಳ್ಳಕೆರೆ. ಸರ್ಕಾರಗಳು ಜಾರಿ ಮಾಡಿಕೊಂಡು ರೈತರ ಜಮೀನುಗಳನ್ನು ಒಕ್ಕಲೆಬ್ಬಿಸುವಂತ ಕೆಲಸಕ್ಕೆ ಇವತ್ತು ಸರ್ಕಾರಗಳು ಗದಪ್ರಹಾರ ಮಾಡ್ತಾ ಇವತ್ತು ರೈತರನ್ನು ಒಕ್ಕಲೆಬ್ಬಿಸಿ ಏನು ಸುಮಾರು ತಿಂಗಳುಗಳಿಂದ ಚಳವಳಿ ಹೋರಾಟಗಳನ್ನು ಮಾಡಿದರೂ ಕೂಡ ಇವತ್ತು ಸರ್ಕಾರಗಳು ಒಂದು ರೈತರ ಅಹವಾಲುಗಳನ್ನು ಸ್ವೀಕಾರ ಮಾಡದೆ ಅವರ ಮೇಲೆ ಪೊಲೀಸ್ನವರನ್ನು ಬಿಟ್ಟುಬಿಟ್ಟು ದೌರ್ಜನ್ಯ ಮಾಡೋದು, ಗುಂಡಾಗಿರಿಗಳಂತೆ ವರ್ತನೆ ಮಾಡೋದು, ರೈತರನ್ನು ಒಕ್ಕಲೆಬ್ಬಿಸಿ ಇವೆಲ್ಲವೂ ಕೂಡ ಮಾಡ್ತಕ್ಕಂಥ ಒಂದು ಸರ್ಕಾರಗಳ ಒಂದು ವಿರೋಧಕ್ಕೆ ನಾವು ಇವತ್ತು ಏನು ಮಾಡಬೇಕು ಅನ್ನೋ ಒಂದು ವಿಚಾರಕ್ಕೆ ಇಡೀ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿ ಇದರ ಬಗ್ಗೆ ಕುರಿತು ಎಲ್ಲ ಮೀಟಿಂಗ್ಗಳನ್ನು ಕರೆದು ಏನು ಇವತ್ತು 5ನೇ ತಾರೀಕು, ಮುಂದಿನ ತಿಂಗಳು 5ನೇ ತಾರೀಕು ಏನು ಚಿಕ್ಕಬಳ್ಳಾಪುರದಲ್ಲಿ ಏನು 3 ತಿಂಗಳಿಂದ ಇವತ್ತು ಚಳುವಳಿಗಳನ್ನು ಮಾಡಿದರೂ ಕೂಡ ಅಲ್ಲಿ ದೊಡ್ಡ ಗಲಾಟೆಗಳು ಕೂಡ ಪೊಲೀಸರನ್ನು ಬಿಟ್ಟು ಗಲಾಟೆ ಮಾಡಿಸಿದರು. ಆದರೂ ಕೂಡ ನಮ್ಮ ರೈತರು ಜಗ್ಗದಂಗೆ ಇವತ್ತು ಚಳುವಳಿಗಳನ್ನು ಮಾಡ್ತಾ ಇದ್ದಾರೆ. ಆ ಕಾರಣದಿಂದ ಏನು ಇವತ್ತು ಬಿಡದಿ ಒಳಗಡೆ ಕೂಡ 8,500 ಎಕರೆ ಭೂಮಿಯನ್ನು ಅಕ್ರಮ ಮಾಡೋದು, ಆಮೇಲೆ ಏನು ಗಂಗನಕೋಟೆ ಹೋಬಳಿಯಲ್ಲಿ ಕೂಡ 2,823 ಎಕರೆ ಭೂಮಿಯನ್ನು ಅಕ್ರಮ ಮಾಡೋದು, ಮತ್ತು ಬಳ್ಳಾರಿಯಲ್ಲಿ ಕೂಡ 400 ಎಕರೆ ಭೂಮಿಗಳನ್ನು ಅಕ್ರಮ ಮಾಡಿ ರೈತರಿಗೆ ಅನ್ಯಾಯ ಮಾಡ್ತಕ್ಕಂಥ ಈ ಸಂಸ್ಥೆಗಳನ್ನು ಏನು ಇವತ್ತು ಲಕ್ಷಾಂತರ ಎಕರೆಗಳನ್ನು ಇಡೀ ನೆಪದಲ್ಲಿ ಸರ್ಕಾರಗಳು ವಶ ಮಾಡಿಕೊಂಡು ಇವತ್ತು ಏನು ಅದರಲ್ಲಿ ಲಕ್ಷಾಂತರ ಎಕರೆಗಳನ್ನು ಮಾಡಿದರೂ ಕೂಡ ಕೇವಲ 25% ಕಾರ್ಖಾನೆಗಳನ್ನು ಇನ್ನೂ ಮಾಡಿಲ್ಲ. ಅದರಲ್ಲಿ ಲಕ್ಷಾಂತರ ಎಕರೆಗಳನ್ನು ವಶ 25% ಆಗಿಲ್ಲ. ಆ ಕಾರಣದಿಂದ ಇವತ್ತು ಈ ಸರ್ಕಾರ ಏನು ಮಾಡುತ್ತೆ ಅಂದರೆ ಇದನ್ನು ರಿಯಲ್ ಎಸ್ಟೇಟ್ ಮಾಫಿಯಾದಲ್ಲಿ ಮಾರಾಟ ಮಾಡಿ ಇದನ್ನು ದುಡ್ಡು ಮಾಡೋ ವ್ಯವಸ್ಥೆ ಒಳಗಡೆ ಇವತ್ತು ಸರ್ಕಾರ ಮಾಡ್ತಾ ಇದೆ, ಅವಿವೇಕಿ ಸರ್ಕಾರ. ಆ ಕಾರಣದಿಂದ ಇವತ್ತು ಏನು ಮುಂದಿನ ತಿಂಗಳು 5ನೇ ತಾರೀಕು ಚಿಕ್ಕಬಳ್ಳಾಪುರದಿಂದ DC ಕಚೇರಿ ಮುಂಭಾಗದಿಂದ 10,000 ಬೈಕು, 10,000 ಜನ ಒಂದು ರ್ಯಾಲಿ ಮುಖಾಂತರ ನಾವು ಬೆಂಗಳೂರು ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುವಂಥ ಒಂದು ಕಾರ್ಯಕ್ರಮವನ್ನು ಮಾಡ್ಕೊಂಡಿದ್ದೀವಿ. ಆ ಕಾರಣದಿಂದ ಇಡೀ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಯಿಂದ ಎಲ್ಲ ನಮ್ಮ ಪದಾಧಿಕಾರಿಗಳು ಕೂಡ ಬಂದ ಚಳುವಳಿಯಲ್ಲಿ ಭಾಗವಹಿಸ್ತಾರೆ. ಬೇರೆ ಬೇರೆ ಪಕ್ಷಗಳವರು, ಸಾಮಾನ್ಯ ಜನರು, ಭಾಳ ನಮ್ಮ ಹೆಣ್ಮಕ್ಳು ಕೂಡ
ನಮ್ಮ ಸಂಘಟನೆ ಒಳಗಡೆ ಒಂದು ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಂತ ಒಂದು ಕಾರ್ಯಕ್ರಮ ಆಗಿರೋದ್ರಿಂದ ನಾವು ಕೂಡ ಎಲ್ಲ ಜಿಲ್ಲೆ ಒಳಗಡೆ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀವಿ. ಆ ಕಾರಣದಿಂದ ನಾವು ಇವತ್ತು ಅದೇ ವಿಚಾರವಾಗಿ ನಾವು ಕೂಡ ನಮ್ಮ ಗೇರ್ ಪಕ್ಷದವರು ಕೂಡ ಎಲ್ಲ ಒಟ್ಟೊಟ್ಟಿಗೆ ಸೇರಿ ನಾವು ಕೂಡ ಆ 15ನೇ ತಾರೀಕು ವಿಧಾನಸೌಧ ಮಧ್ಯೆ ಕಾರ್ಯಕ್ರಮದಲ್ಲಿ ನಾವು ಯಾವ ರೀತಿ ಹೋಗ್ಬೇಕು, ಯಾವುದರಲ್ಲಿ ಹೋಗ್ಬೇಕು, ಏನು ರೈಲಲ್ಲಿ ಹೋಗೋಣ, ಬಸ್ ಮಾಡೋಣ, ಗಾಡಿ ಮಾಡೋಣ, ಯಾವ ರೀತಿ ನಾವು ಆ ಚಳುವಳಿಗೆ ಭಾಗವಹಿಸಿ ಇಡೀ ಸರ್ಕಾರಕ್ಕೆ ಒಂದು ದೊಡ್ಡ ಎಚ್ಚರಿಕೆಯನ್ನು ಕೊಡ್ತಕ್ಕಂಥ ವ್ಯವಸ್ಥೆ ಒಳಗಡೆ ನಾವು ಈ ಚಳುವಳಿಯನ್ನು ತಯಾರು ಮಾಡ್ಕೊಂಡಿದ್ದೀವಿ. ಯಾಕಂದ್ರೆ ಭೂಮಿ ನಮ್ಮದು, ರೈತರ ಸ್ವತ್ತು, ಅದು ಸರ್ಕಾರದ ಸ್ವತ್ತಲ್ಲ. ಸರ್ಕಾರಗಳು ಏನಿದ್ರು ಈ ರೈತ ಏನು ಬೆವರನ್ನ ಸುರಿಸಿ ದೇಶಕ್ಕೆ ಆಹಾರದ ಭದ್ರತೆಯನ್ನು ಬೆಳೆಯುತ್ತಾನೋ ಇವರ ಸಂಬಳದ ಆಳುಗಳು ಶಾಸಕರು ಮಂತ್ರಿಗಳು ಕೂಡ. ಹಾಗೆ ಏನು ನಾವು ಇಲಾಖೆ ಒಳಗಡೆ ಏನು ನಮ್ಮ ಎಲ್ಲ ವ್ಯವಸ್ಥೆಗಳನ್ನ ಭೂಮಿ, ನೀರು, ವಿದ್ಯುತ್ತು ಯಾರ್ಯಾರು ಸವಲತ್ತು ಕೊಡಬೇಕು, ಹಳ್ಳಿಗಳು ಮತ್ತೆ ಒಂದು ಆಸ್ತಿಗಳನ್ನ ಅಥವಾ ರೈತರ ಭೂಮಿಗಳನ್ನ ವಶಪಡಿಸಿಕೊಳ್ಳುವುದಕ್ಕೆ ಅಥವಾ ಅದನ್ನ ಅಭಿವೃದ್ಧಿಪಡಿಸುವಂಥ ನೆಪದಲ್ಲಿ ಒಂದು ಹಂತದಲ್ಲಿ ಪರ್ವತದ ಭೂಮಿನ ಹಾಳು ಮಾಡ್ತಾ ಇದ್ದಾರೆ. ಅಲ್ಲಿಗೆ ನಮಗೆ ಆಹಾರ ಉತ್ಪನ್ನಗಳು ಕಡಿಮೆ ಆಗುವಂಥ ಪರಿಸ್ಥಿತಿ ಉಂಟಾಗ್ತಾ ಇದೆ. ಜೊತೆಗೆ ಇಲ್ಲಿ ಲಾಬಿ ಮಾಡೋದಕ್ಕೆ ರಾಜಕಾರಣಿಗಳ ಮತ್ತು ಅವರಿಗೆ ಲಾಬಿ ಮಾಡಲಿಕ್ಕೆ ಈ ಒಂದು ರಿಯಲ್ ಎಸ್ಟೇಟ್ ಉದ್ದಿಮೆಯನ್ನು ಒಂದು ಅಭಿವೃದ್ಧಿಪಡಿಸ್ಕೊಂಡು ತನ್ನ ಸ್ವಂತಕ್ಕೆ ಅವರು ಆ ಆಸ್ತಿನ ಕಬಳಿಸುವಂಥ ಮತ್ತು ಅವರ ಆರ್ಥಿಕವಾಗಿ ಅವ್ರು ಬೆಳೆಯೋದಕ್ಕೋಸ್ಕರ ಇವತ್ತು ನಮ್ಮ ಏನು ಇಡೀ ಕರ್ನಾಟಕದಂತ ಒಂದು ಈಗಾಗಲೇ ನೋಡ್ತಾ ಇದ್ದೀವಿ, ಬಿಡದಿನಲ್ಲಿ 8,000 ಎಕರೆ ಅಷ್ಟನ್ನ ಸ್ಮಾರ್ಟ್ ಸಿಟಿಗೆ ಮಾಡಬೇಕಂತ ಹೊರಟಿರುವಂಥದ್ದು. ಅದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥದ್ದು. ಹಾಗೆ ಅದೇ ರೀತಿಯಲ್ಲಿ ಚಿಕ್ಕಬಳ್ಳಾಪುರ ಶಿಡ್ಲಘಟ್ಟ ಗ್ರಾಮದಲ್ಲಿ 13 ಹಳ್ಳಿಗಳಲ್ಲಿ ಒಂದು ಫಲವತ್ತಾದ ಈ ಭೂಮಿನ ಇವರು ಕಸ್ಕೊಂಡು ಇವರು ಕೈಗಾರಿಕಾ ಪ್ರದೇಶವನ್ನು ಅಭಿವೃದ್ಧಿಪಡಿಸ್ತಾರೆ. ಯಾಕೆ ಅದ್ರ ಮೇಲೆ ಆಸಕ್ತಿ ಅಷ್ಟು ಇದೆ? ಭೂಮಿಗಳನ್ನು ಪಡ್ಕೊಳ್ಳಿ. ಯಾವ ರೀತಿ ಯಾವುದು ಬೇಸಾಯಕ್ಕೆ ಯೋಗ್ಯವಲ್ಲ ಅಂತ ಪ್ರದೇಶಗಳನ್ನು ಸಾಕಷ್ಟು ಸರ್ಕಾರಿ ಜಮೀನುಗಳಿದೆ, ಅದನ್ನು ಅಭಿವೃದ್ಧಿಪಡಿಸಿ, ಬಂಜರು ಭೂಮಿ ಅಭಿವೃದ್ಧಿಪಡಿಸಿ. ಅದ್ಯಾಕೆ ಆಗ್ತಾ ಇಲ್ಲ ಅನ್ನುವಂಥದ್ದು ನಮಗಿದೆ. ಒಟ್ಟಾರೆ ಇವತ್ತು ಏನು ಕರ್ನಾಟಕ ರಾಜ್ಯ ರೈತ ಸಂಘ ಈ ಒಂದು ಭೂಮಿಯ ಉಳಿಸುವ ಪ್ರಯತ್ನದಲ್ಲಿ ಏನೆಲ್ಲ ಅವರ ಶ್ರಮ ಇದೆ ಅದಕ್ಕೆ ನಾವು ಸಹ ಭಾಗಿಯಾಗ್ತೀವಿ. ಖಂಡಿತವು ಈಗಾಗಲೇ ನಾವು ಬಿಡದಿ ಮತ್ತು ಚಿಕ್ಕಬಳ್ಳಾಪುರ ಮತ್ತು ಇವತ್ತು ಕೋಲಾರದಲ್ಲಿ ನಡೀತಾ ಇದೆ. ನಮ್ಮ ಕರ್ನಾಟಕ ಪಕ್ಷ ಅಲ್ಲೂ ಸಹ ಇದೆ. ಬಹುತೇಕ ಎಲ್ಲ ಕಡೆಯೂ ಸಹ ಇವತ್ತು ರೈತರ ಪರವಾಗಿ ಎಲ್ಲ ಕಾರ್ಯಕ್ರಮಗಳಲ್ಲೂ ಭಾಗಿಯಾಗ್ತಾ ಇದ್ದೀವಿ. ಯಾಕಾಗಿ ಅಂದರೆ ನಮ್ಮ ಭೂಮಿಯನ್ನು ಉಳಿಸುವಂಥ ಪ್ರಯತ್ನಕ್ಕೆ ನಾವು ಖಂಡಿತವಾಗೂ ಅದಕ್ಕೆ ಸಹಕಾರವನ್ನು ಕೊಡ್ತಾ ಇದ್ದೀವಿ, ಮುಂದಿಗೂ ಸಹ ಕೊಡ್ತೀವಿ. ಏನು ಇವತ್ತು ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುವಂಥ ಜೂನ್ 5ನೇ ತಾರೀಕಿಗೆ ನಾವು ಸಹ ಬೆಂಬಲವನ್ನು ಕೊಟ್ಟು ಅವರಿಗೆ ಸಹಕಾರ ಹೋಗ್ತೀವಿ. ಒಟ್ಟಿನಲ್ಲಿ ಸರ್ಕಾರಗಳು ಏನು ನಿಯಮಗಳಿದ್ದಾವೆ ಅದನ್ನು ದಯವಿಟ್ಟು ಒಂದು ಹಂತಕ್ಕೆ ಪರಿಶೀಲಿಸಿ ಈ ರೈತರ ಭೂಮಿಯನ್ನು ದಯವಿಟ್ಟು ವಶಪಡಿಸ್ಕೋಬೇಡಿ ಅಂತ ಮೂಲಕ ಅದು ಸರಿಯಾದ ರೀತಿಯಲ್ಲಿ ಕ್ರಮವನ್ನು ತೆಗೆದುಕೊಳ್ಬೇಕು. ಅದು ಉಳಿಸುವಂಥ ರೈತರು ಸಂಪತ್ತು ಕಿತ್ತುಕೊಂಡು ರೈತರು ದಿವಾಳಿ ಮಾಡಬೇಕಂತಂದ್ರೆ ಕೆಲವು ಇಂಡಸ್ಟ್ರಿಯಲ್ಲು ಮತ್ತೆ ದೊಡ್ಡ ದೊಡ್ಡ ಉದ್ಯಮಿಗಳು ಮಾಡ್ತಕ್ಕಂಥ ಸಂಚಿದು. ಇದಕ್ಕೆ ನಾವು ಹೇಳ್ತಾ ಇದ್ದೀವಿ, ಸ್ವಾಮಿ, ನಾವು ಅನ್ನ ಹಾಕರು ರೈತರು ಅದ್ಯಾವುದೋ ಕರಾಳ ಕಾನೂನನ್ನು ಸೃಷ್ಟಿ ಮಾಡಿ ರೈತರ ಜಮೀನು ಕಿತ್ಕೋಬೇಡ್ರಿ. ರೈತರ ಜಮೀನು ಕಿತ್ಕೊಂಡ್ರೆ ನಿಮಗೆ ತಕ್ಕ ಪಾಠ ಕಳಿಸ್ತೀವಿ. ರೈತರ ಜಮೀನು ಕಿತ್ಕೊಂಡು ರೈತರು ಒಕ್ಕಲೆ ಕೃಷಿ ಅದ್ಯಾವುದೋ ಮೇಲ್ನೋಟಾಗಿರ್ತಕ್ಕಂಥದ್ದು, ಈ ಚಳಕೆರೆ ಪಟ್ಟಣದಂತ ಹತ್ರಕ್ಕಿರ್ತಕ್ಕಂಥದ್ದು ರಿಯಲ್ ಎಸ್ಟೇಟ್ ಮಾಡಿ ನಮ್ಮ ಹತ್ರ ಎಷ್ಟು ತಾಣ್ತಾರೆ ಗೊತ್ತಾ? 1 ಲಕ್ಷ, 5 ಲಕ್ಷ, 10 ಲಕ್ಷ ರೂಪಾಯಿ ಜಮೀನು ತಗೊಂಡು ಒಂದು ಸೈಟ್ ಅನ್ನ 25 ಲಕ್ಷಕ್ಕೆ ಕೊಡ್ತಾ ಇದ್ದಾರೆ. ಇಂಥ ಕೆಟ್ಟ ಏನು ಮೇನ್ ರೋಡು, ರಸ್ತೆಗಳು, ಹೈವೇ ರೋಡ್ಗಳು ಏನಿದಾವ ಆ ರಸ್ತೆಗೆ ಹೊಂದಿಕೊಂಡಿರ್ತಕ್ಕಂಥ ಭೂಮಿಗಳು ಮತ್ತು ನಗರ ಪಟ್ಟಣಗಳಿಗೆ ಸಮೀಪದಲ್ಲಿರ್ತಕ್ಕಂಥ ಭೂಮಿಗಳನ್ನು ಮಾತ್ರ ಆಯ್ಕೆ ಮಾಡ್ಕೊಂಡಿದ್ದಾರೆ ಅವಿವೇಕಿಗಳು. ಯಾಕಪ್ಪ ಅಂದ್ರೆ ಇದು ಏನು ಕೈಗಾರಿಕೆಗಳು ನೆಪದಲ್ಲಿ ಮಾಡಿ ಇವತ್ತು ರಿಯಲ್ ಎಸ್ಟೇಟ್ ಮಾಡಿ ದುಡ್ಡು ಮಾಡ್ತಕ್ಕಂಥ ನೆಪದಲ್ಲಿ ಇಂಥ ಭೂಮಿಗಳನ್ನ ಒಕ್ಕಲಿಗರಿಸ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಒಬ್ಬ ಹೆಣ್ಮಗಳು ಒಂದು ಪಾಯಿಂಟ್ ಹೇಳಿದ್ರು, ನಮ್ಮ DC ಶಿವಕುಮಾರ್ ಅವರಿಗೆ ಇವತ್ತೇನು ಅವರು ಮುಖ್ಯಮಂತ್ರಿ ಸ್ಥಾನವನ್ನು ವಹಿಸ್ಕೊಳ್ಳುವಂಥ ಒಂದು ಸಂದರ್ಭದಲ್ಲಿ ಕೂಡ ಅವರ ಭೂಮಿಯನ್ನ ನಾವು ಯಾವುದೇ ಕಾರಣದಿಂದ ಬಿಡೋದಿಲ್ಲ, ಅಲ್ಲಿ ಯಾರು ರೈತರೇ ಇಲ್ಲ, ರೈತರು ಯಾರು ಇಲ್ಲೇ ಇಲ್ಲ, 10 ಜನ 5 ಜನ ಇರ್ಬೋದು ಅಷ್ಟೇ, ಇದ್ದರೆ ಯಾರು ರೈತರೇ ಇಲ್ಲ ಅಂತ ಹೇಳಿದ್ದಕ್ಕೆ ಒಬ್ಬ ಹೆಣ್ಮಗಳು ಹೇಳಿದ್ದಾಳೆ, ಸ್ವಾಮಿ DK ಶಿವಕುಮಾರ್ ಅವರೇ, ನೀವು ಹೇಳ್ತಕ್ಕಂಥದ್ದು
ಇದು ತಪ್ಪು ಮಾಹಿತಿ ಕೊಡ್ತಾ ಇದ್ದೀರಿ. ನೀವು ಕೂಡ ಕೆಂಚಣ್ಣನ ಮಗ ಅಲ್ಲ ಅಂದರೆ ನಿಮಗೆ ಸಿಟ್ಟು ಬರುತ್ತಾ ಇಲ್ವೇ? ನಾವು ನಮ್ಮ ಭೂಮಿ ನಿಮ್ಮದಲ್ಲ ಅಂದರೆ ನಮಗೆ ಸಿಟ್ಟು ಬರುತ್ತಾ ಇಲ್ವೇ? ಇದಕ್ಕೆ ಉತ್ತರ ಕೊಡು. ಇಲ್ಲ ಅಂದರೆ ನೀನು ಕೆಂಪಣ್ಣನ ಮಗ ಅಲ್ಲ ಅಂತ ನಾವು ಘೋಷಣೆ ಮಾಡ್ತೀವಿ ಅಂತ ಹೇಳ್ಕೊಡು. ಒಬ್ಬ ಹೆಣ್ಣು ಮಗಳು ಕೂಡ ಈ ಘೋಷಣೆ ಮಾಡಿದ್ದಾಳೆ. ಲೆಕ್ಕ ಹಾಕಿ ಸ್ವಾಮಿ. ಭೂಮಿ ತಾಯಿ ಅಂದರೆ ಏನು? ಈ ದೇಶದ ಸಂಪತ್ತು. ಭೂಮಿ ತಾಯಿ ದೇಶವನ್ನೇ ಸಾಕ್ತಕ್ಕಂಥವಳು, ರಾಜಕಾರಣಿಗಳಲ್ಲ. ಆ ಕಾರಣದಿಂದ ಯಾವುದೇ ಕಾರಣದಿಂದ ನಾವು ಏನೀಗ ಭೂಮಿಯನ್ನು ಮಾಡ್ಕೊಂಡಿದ್ದೀವಿ, ಈ ಭೂಮಿಗೆ ತಮ್ಮ ಪ್ರಾಣ ಹೋದ್ರು ರಕ್ತ ಕೊಡ್ತೀವಿ, ಭೂಮಿ ಬಿಡೋದಿಲ್ಲ ಅಂತ ಹಠ ಮಾಡಿದರೆ ಯಾವತ್ತೂ ಕೂಡ ಈ ಭೂಮಿ ಆ ವಶಕ್ಕೆ ಕೊಡೋದಿಲ್ಲ. ರೈತರ ವಶವಾಗಿರುತ್ತೆ ಅಂತ ಹೇಳಿ ನಾನೆಲ್ಲರಿಗೂ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ.